ಪಾನಿಪುರಿ ಅಣ್ಣ ಫುಲ್ ಲೆವೆಲ್ ಬಿಸಿ ಆಗ್ಬಿಟ್ಟವ್ರೆ. ಇವನು ಮಕ್ಕ ಹೊಡ್ಕೊಂಡು ನಿಂತ ನಾವು ಅಣ್ಣಂದ. ಪ್ಲೇಟ್ ಎಷ್ಟು ಕೇಳ ಅಣ್ಣ? 20 ರೂಪಾಯಿ ತಿಂತೀನಿ ಗಾಯ್ಸ್. ಸಾಕು ಗಾಯ್ಸ್ ನುಂಗ್ತಾನೆ. ನನಗೆ ಬೇಡ ಅಂತ ನನಗೆ ಬೇರೆ ತಿನ್ಸಕ್ಕೆ ಬರ್ತಾನೆ ಅಲ್ಲಿ ಗಾಯ್ಸ್. ಈಗ ಅವ್ರ ಅತ್ತೆ ಮನೇಲಿ ನುಂಗ್ದ, ಈಗ ಇಲ್ಲಿ ಬೇರೆ ನುಂಗ್ತಾನೆ ಗಾಯ್ಸ್. ಫುಲ್ ಹಿಂಗೆ ನುಂಗಿ ಹಾಸ್ಪಿಟಲ್ ಖರ್ಚು ಮಾಡಿ ಹಾಳು ಮಾಡ್ಬಿಡ್ತಾನೆ ಗಾಯ್ಸ್. ಈಗ ನಾವು ಬಂದಿದ್ದೀವಿ ಗೇಮಿಂಗ್ ಹೌಸ್ಗೆ ಗಾಯ್ಸ್. ಇದು ಈ ಮನೆ ಗೇಮಿಂಗ್ ಹೌಸು, ಈ ರೂಮೇ ಗೇಮಿಂಗ್ ಹೌಸು ಗಾಯ್ಸ್. ನಮ್ಮ ಗೇಮಿಂಗ್ ಹೌಸ್ ಹೆಂಗಿರುತ್ತೆ ಅಂತ ತೋರಿಸಿ ನೋಡಿ ಗಾಯ್ಸ್. ಈಗ ಲೇಟ್ ಆಯ್ತಿಂಗ್ ಗಾಯ್ಸ್. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ವ್ಲಾಗ್ ಗಾಯ್ಸ್. ಈಗ ನಾವು ಎಲ್ಲಿಗೆ ಹೋಗಿದ್ದೀವಿ ಅಂದರೆ ಈಗ ಹಾಸ್ಪಿಟ್ಲಿಗೆ ಹೋಗಿದ್ದೀವಿ ಗಾಯ್ಸ್. ಯಾಕೋ ಸ್ವಲ್ಪ ಹುಷಾರಿಲ್ಲ ನನಗೇನೆ ಗಾಯ್ಸ್, ಅಂದರೆ ಹುಷಾರಿಲ್ಲ ಗಾಯ್ಸ್. ಅಲ್ಲಿ ಈಗ ಒಂದು ಚಿನ್ನಿ ಬಂಗಾರಿನ ಸುಸ್ಸು ಮಾಡಿಸ್ಬಿಟ್ಟು ಊಟ ಆಗ್ತೋ ತಿಂದ ಸುಸ್ಸು ಮಾಡಿಸ್ಬಿಟ್ಟು ಈಗ ಹೊರಡಬೇಕು. ಯಾಕೋ ಸಿಕ್ಕಾಪಟ್ಟೆ ಹುಷಾರಿಲ್ಲ ಗಾಯ್ಸ್ ನನಗೆ. ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಿಲ್ಲ ಗಾಯ್ಸ್, ಸಾರಿ ಬೇಜಾರು ಕೊಡಿ. ಅಪ್ಪ ನನ್ನ ಫುಲ್ಲು ಕೇರ್ಲೆಸ್ ನನ್ನ ಮಗ ಗಾಯ್ಸ್. ನಾನು ಫುಲ್ಲು ಕೇರ್ಲೆಸ್ ನನ್ನ ಮಗ. ಯಾವಾಗ ಮಾಡ್ತಾನೆ ವೀಡಿಯೋ ಇವೆಲ್ಲ ಯಾವ ಮಾಡ್ಕೊಂಡು ಕೂತಾನೆ ಅಂದರೆ ಆಯ್ತದ ಮಾಡ್ಮೇಲೆ ಒಪ್ಕೊಂಡ್ಮೇಲೆ ತಿಗಾಂಬರ್ಷ ನೇರ್ಪ ಮಾಡಬೇಕು. ಇಲ್ಲಾಂದ್ರೆ ಸುಮ್ಮನೆ ಬಿಟ್ಬಿಡೋಕೆ ಏನೋ ಮಾಡಬಾರ್ದು. ಕಣ್ಣೆಲ್ಲ ಉರಿತಾವೆ ನನ್ನ ಕಣ್ಣು ಕಿನ್ನಡಿಸ್ ಕೆಂಪ್ಕೌಡು ಕಣ್ಣೆಲ್ಲ ಉರಿತಾವೆ ನನಗಂತೂ. ಈಗ ಫುಲ್ಲು ರಿಪೋರ್ಟ್ ತಗೊಂಡು ಅಪ್ಪ ನನ್ನ ರಿಪೋರ್ಟ್ ಯಾವ ಥರ ಬಂದಿದೆ ಗಾಯ್ಸ್. ಇವತ್ತು ಬಾಯ್ ಬಿಡ್ಕೊಂಬಿಡ್ಬೇಕು. ಅಲ್ಲಿ ನೀವು ಹಾಸ್ಪಿಟ್ಲಿಗೆ ಹೋಗ್ಮೇಲೆ ತೋರಿಸ್ತೀನಿ ರಿಪೋರ್ಟ್ ಯಾವ ಥರ ಬಂದಿದೆ ಅಂತ. ಡಾಕ್ಟ್ರಂತೆ ನನಗೆ ಬೈದು ಹಾಕ್ಬಿಡ್ತಾರೆ ನನಗೆ ಗೊತ್ತು. ಹೋದ ಎಲ್ಲ ಕಂಟ್ರೋಲ್ ಮಾಡ್ಕೊಂಡಿದ್ದೆ, ಈ ಸಲನೇ ಅಪ್ಪ ಜಾಸ್ತಿ ಬಂದ್ಬಿಡೋದೆ ಕೇರ್ಲೆಸ್ಸು. ಈ ಸಲ ಏನು ಎಕ್ಸಸೈಸ್ ಮಾಡ್ತಾಯಿದ್ದಿಲ್ಲ, ಏನು ಮಾಡ್ತಾಯಿಲ್ಲ, ಸುಮ್ಮನೆ ಬಿದ್ದುಗಡೆ ಎಲ್ಲ ಅದಾಯ್ತಲ್ಲ ಮನೆತವ. ಫಸ್ಟಾದ್ರೆ ಕಾಲೇಜಲ್ಲಾದರೆ ಹೆಂಗೋ ಸ್ಪೋರ್ಟ್ಸ್ ಇತ್ತು, ಯಾವಾಗ ಎಕ್ಸಸೈಸ್ ಎಲ್ಲ ಮಾಡ್ತಿದ್ದೆವು. ಈಗ ಏನಿಲ್ಲ, ಅದಕ್ಕೆ ಸುಮ್ಮನೆ ದವಾಕೊಂಬಿಟ್ಟಿದ್ದೆ ಮನೇಲಿ. 8 ಗಂಟೆ 9 ಗಂಟೆ ತನಕ ಮನೆ ಕಂಡು 9 ತನಕ ಫೋನ್ ನೋಡ್ಕೊಂಡು 9 ಗಂಟೆಗೆ ಎದ್ದು ಊಟ ಮಾಡಿ ಎಲ್ಲ ನಾಷ್ಟ ಮಾಡಿ ತಿರ್ಗಾ ಮನೆ ಕಂಡು ತಿರ್ಗಾ ಮಧ್ಯಾಹ್ನ ಗೆದ್ದು ಊಟ ಮಾಡಿ ತಿರ್ಗಾ ಮನೆ ಕಡಿವೆ ಗಾಯ್ಸ್. ಹಂಗಾಗೋಯ್ತು. ಅದಕ್ಕೇ ಪಕ್ಕ ಬೈತಾರೆ. ಅಲ್ಲೋಗಿ ತೋರಿಸ್ತೀನಿ ಗಾಯ್ಸ್ ಏನಾಗದೆ ಅಂತ. ಮಸ್ತಾಗಿರುತ್ತೆ ಇವತ್ತು ನನಗಂತೂ. ನಮ್ಮ ಅಪ್ಪ ಅಂದರೆ ಫುಲ್ ರಿಬೆಂಡ್ ಇವತ್ತಂತೂ. ಏಯ್ ಸಾಕು ಕರ್ಕೊಂಬರಳ್ಳಿ, ಇಷ್ಟ ಮಾಡ್ಸ್ಯಾ. ಅವ್ನು ಹುಡುಗಿ ಹತ್ರ ಮಾತಾಡ್ತಾನೆ ಆಯ್ತಾನೆ 24/7. ಈ ವಯಸ್ಸಿಗೆ ಹುಡುಗರು ಹುಡುಗಿ ಬೇಕು ಅಂತ ಸಾಯ್ತು ಕಡೆ. 20 ವರ್ಷ ಆದರೂ ನಾವು ಸುಮ್ಮನೆ ಹೆಂಗೋ ಸಿಂಗಲ್ ಆಗಿದ್ದೀವಿ. ಇವನು ಇನ್ನೂ 15 ವರ್ಷ 15 ವರ್ಷಕ್ಕೆ ಹುಡುಗಿಯರು. ಬನ್ನಿ ಗಾಯ್ಸ್, ಈಗ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಅಲ್ಲಿಂದ ಬಸ್ ಹತ್ಬಿಟ್ಟು ಸೀದಾ ಎಣ್ಣೆ ಮೇಲೆ ಹೋಗಿ ಗಾಯ್ಸ್. ಈಗ ಗಾಯ್ಸ್ ಈಗ ಡಾಕ್ಟ್ರು ಬರೋದು ಇನ್ನೂ ಲೈಟ್ ಅಂತೆ. ಅದಕ್ಕೆ ಈಗ ನಮ್ಮ ಕುಲ್ಡಾಪಚ್ಚವ್ರ ಮನೆಗೆ ಹೋಗ್ಬೋತೀವಿ. ಕುಲ್ಡ ನಮ್ಮೂರಿಂದ ಬೆಂಗಳೂರು ಸೆಟ್ಲ್ ಆಗ್ಬಿಡೋನೆ. ಅದಕ್ಕೆ ಇನ್ನೂ 1 ಅವರ್ ಟೈಮ್ ಐತೆ. ಇಲ್ಲೇ ಪಕ್ಕೋದು ಯಾವ್ರಲ್ಲ ಯಾವುದು ಬಗ್ಲುಗುಂಟೆ ಎಲ್ಲ ಅವನೇ. ಸುಮ್ಮನೆ ಮಂತಗಾರ ಓಡ್ಬಂದು ಮಾಸ್ಕೊಂಬರೋನು ಅವ್ನು ಕುಲ್ಡೇಶ್ನ. ಹಂಗೆ ಯಾವ್ದಿದೆ ಒಂದು ಮ್ಯಾಚ್ ಕಷ್ಟ ಮಾಡೋಡ್ಬಾರ್ದು. ಒಂದೇ ಒಂದು ಲಿಫ್ಟ್ಗೆ ನಮಗೆ ಲಿಫ್ಟ್ ಬೇಕು ಗಾಯ್ಸ್ ಹೋಗೋ ಕಡೆಗೆ. ಸುಮ್ಮನೆ ಹೊತ್ಬಿಡಲ್ಲ. ಏನದು ಸೌಂಡ್ ಬರೋದು ಕಣಲ್ಲಿ ಅಲಾರಾಮು ಗಾಯ್ಸ್. ಈಗ ಕುಲ್ಡಾಪತಿ ಅವ್ರ ಮನೆ ತಕ್ಕ ಬಂದು ಒಬ್ಬನೇ ಫೋನ ಬಾಗಿಲು ಹಾಕೊಂಡು ಈ ಗೇಮ್ ಮಾಡ್ತಾನೆ ಇರ್ತಾನೆ 24/7. ತೋರಿಸಿ ನೋಡಿ ಗಾಯ್ಸ್ ಅವನಿಗೆ. ತಳ್ತಾಳೆ ನಾನು ಬರ್ತೀನಿ ತಳ ಫಸ್ಟು. ನಡಿ ತೆಗಿ ನಡೀರಿ ತೆಗಿ. ಅದೇ ಬನ್ನಿ ನೋಡಿ ಆಚೆ ಕಾಣಲು. ಯಾರ ಕಳ್ರು ಅಂತ ಓಪನ್ ಮಾಡ್ತಿಲ್ಲ ನಾನು. ಈಗ ಸಾಟ ಬಿದ್ದಾನೆ ಬಂದಾಗೆಲ್ಲ ಮನೆ ಹತ್ರ
ಗೈಸಿಕ ಕುಲ್ಡರ್ ಮನೆಯಿಂದ ಲೀವ್ ಆಯ್ತಿದ್ದೀವಿ. ಬಂದ ನೋಡಿ ನಮ್ಮನ್ನ ಬೀಳ್ಕೊಡಕ್ಕೆ ಬತ್ತವ್ರೆ ನಮ್ಮ ಅಶೋಕ್ ರೆಡ್ಡಿ ಅವರು. ಅಪ್ಪ ಬೆಂಗಳೂರಲ್ಲಿ ಇಕ್ಕಂಡು ಒಂದು ರೌಂಡ್ ಹೋಗಲ್ವಂತೆ ಗಾಯ್ಸ್. ಇಲ್ಲಿ ಒಂದು ಹುಡುಗಿರ್ನು ಪಟಾಯಿಸಲ್ವಂತೆ. ಫುಲ್ ಚಡ್ಡಿನ ಓಡಾಡ್ಬಿಡ್ತಾರೆ ನಮ್ಮ ಅಶೋಕ್ ರಾಜ್ ಅವರು. ಹೆಂಗೆ ಸ್ಮೈಲ್ ಮಾಡ್ತೀರ? ಸ್ಮೈಲ್ ಮಾರ ಸಕ್ಕೈತಿ ಒಂದಲ್ಲಿ. ಅಯ್ಯಪ್ಪ ಹೋಯ್ತು ಕಾದು. ಬರೋಣ ಬಾಯ್. ಅಷ್ಟೇ ಮನೆಗೆ ಅಷ್ಟೇ ಏನಿಲ್ಲ. ಆಚೆ ಹೇಳೋ ತಿರ್ಗಾಡುವಂತೆ ಗಾಯ್ಸ್ ಅವನು. ಸುಮ್ಮನೆ ಹೋಗಿ ಮನೆಗೆ ಅಂತ ಅಷ್ಟೇ ಏನಿಲ್ಲ ಅಂತ. ಓಯ್ ಫೋನ್ ಹೋಯ್ತು ಗಾಯ್ಸ್. ಅವ್ರ ಅಮ್ಮ ಫುಲ್ ತಿಂಡಿನ ಬ್ಯಾಗಲ್ಲಿ ತುಂಬಿಬಿಟ್ಟದೆ. ಅದಕ್ಕೇ ಈಗ ಅವನ ಕಡೆ ಓಡಿಸಿದ್ದೀನಿ ಗೈಸ್. ಈಗ ಬ್ಯಾಗ್ನ ಯಾವ ಹತ್ರ ತಿಂಗಾಡ್ತಾನೆ ಅಂತ ಅಲ್ವಾ? ಸೇಮ್ ಇಲ್ಲಿ ಬೆಂಗಳೂರು ಚಪ್ರಿ ಈ ಥರನೇ ಮಾಸ್ಕ್ ಹಾಕೊಂಡು ಬೆಂಗಳೂರು ಚಪ್ರಿ ಹಿಂಗೆ ಓಡಾಡೋದು. ಮಾಸ್ಕ್ ಹಾಕೊಂಡು ಫುಲ್ಲು ಇವನೇನ ಬೆಂಗಳೂರು ಎದ್ಬಿಟ್ಟಿದ್ರೆ ಹಿಡಿಯೋಕಾಯ್ತಾರಲ್ಲ ಗಾಯ್ಸ್ ಇವನ್ನ. ಅತ್ತೆ ಗಾಯ್ಸ್ ಬೆಂಗಳೂರು ಬರೋದೇ ಇಲ್ಲ. ಇಲ್ಲಿ ಅತ್ತೆ ಮನೆ ಐತೆ ಅಲ್ಲಿ ದೊಡ್ಡ ಅಮ್ಮಿಕೊಂಡಿಲ್ಲ ಏನು ಒತ್ಪಡ. ಯಾರು ನಮ್ಮ ಅಕ್ಕೋಗಿ ಬಿಡೋದು ಸರಿಯಾಗಿ ಗಾಯ್ಸ್. ಈ ಥರ ಎಲ್ಲ ನಾನು ಹಾಸ್ಪಿಟಲ್ ಮಾಡಿದ್ದೀನಿ ಗಾಯ್ಸ್. ಬೆಲ್ ಹೊಡಿತಾನೆ ಇರ್ತೀನಿ ನಾನು ಹಾಸ್ಪಿಟಲ್. ಬೇರೆ ಮನೆ ಬೆಲ್ ಹೊಡೆದ್ಬಿಡು, ನಿನ್ನ ಮನೆ ಬೆಲ್ ಹೊಡ್ಕೊಬೇಡ. ಅಲ್ಲ ಹಾಸ್ಪಿಟಲ್ ಇದೆ ಕೆಲಸ ಗಾಯ್ಸ್. ಗೈಸ್ ಈಗ ತಿರ್ಗಾ ಬಂದು 4:15 ಇನ್ನು ಡಾಕ್ಟ್ರೇ ಬಂದಿಲ್ಲ ಗೈಸ್. ಫುಲ್ ಬೇಜಾರಿದ್ದೀವಿ ನಮ್ಮ ಫುಲ್ ಸೈಕು ಗಾಯ್ಸ್. ಈಗ ಆಸ್ಪತ್ರೆ ತೋರಿಸ್ಕೊಂಡು ಈಗ ಮನೆ ಕಡೆ ಹೋಗ್ತಿದ್ದೀವಿ. ಇಷ್ಟೆಷ್ಟು ಮಾತ್ರ ಗಾಯ್ಸ್ ಅಷ್ಟೇ. ಎಷ್ಟು ಗೊತ್ತಾಯ್ತು? ಒಂದು 15 ಜನ ತಗೊಂಡಿರೋದು. 15 ಜನದ ಮಾತ್ರ ಬಂದು 4,700 ರೂಪಾಯಿ ಒಂದೇ ಸಲ ಡಮ್ಮರು. 3 ತಿಂಗಳು ಬರ್ಕೊಟ್ಟವ್ರೆ. 3 ತಿಂಗಳಿಗೆ ಮಾಡ್ದ. ನಮ್ಮೂರಲ್ಲಿ ಆಗಿದ್ರೆ ಅದೇ 2 ಸಲ ತಿನ್ಬೋದಾಯ್ತು. 30 ರೂಪಾಯಿ ಕೊಟ್ಬಿಟ್ಟು. ಅಪ್ಪ ನನ್ನ ಮಾತ್ರೆ ವಿಷಯ ನೋಡ್ರಂತೂ ಸಿಕ್ಕಾಪಡೆ ಬೇಜಾರಾಯ್ತು ನನಗೆ. ಫುಲ್ಲು ಕೇರ್ಲೆಸ್ ಗಾಯ್ಸ್ ನಾನು. ನಿನಗಲ್ಲ ಬಾರೋ ರಮೇಶ್, ನಿನಗಲ್ಲ ಬಾ ಗಾಯ್ಸ್. ನುಂಗ್ತಾನೆ ನನಗೆ ಬೇಡ ಅಂದ್ರೆ ನನಗೆ ಬೇರೆ ತಿನ್ಸಕ್ಕೆ ಬರ್ತಾನೆ ಅಲ್ಲಿ ಗಾಯ್ಸ್. ಈಗ ಅವ್ರ ಅತ್ತೆ ಮನೇಲಿ ನುಂಗ್ದ, ಈಗ ಇಲ್ಲಿ ಬೇರೆ ನುಂಗ್ತಾನೆ ಗಾಯ್ಸ್. ಫುಲ್ ಹಿಂಗೆ ನುಂಗಿ ಹಾಸ್ಪಿಟಲ್ ಖರ್ಚು ಮಾಡಿ ಹಾಳು ಮಾಡ್ಬಿಡ್ತಾನೆ ಎಲ್ಲಾರನ್ನೂ ಇವನು. ಗಾಯ್ಸ್ ಈಗ ತಿಂದ್ಬಿಟ್ಟು ಸೀದಾ ನಡ್ಕೊಂಡು ಹೋಗ್ತಿದ್ದೀವಿ ಸ್ವಲ್ಪ ಕರಗ್ಲಿ ಅಂತ ಗಾಯ್ಸ್. ಏನೇನ ಹಿಂಗೆ ಆದರೆ ನಾನು ಬೇಗ ಶಿವಪದಕ್ಕೆ ಅಂತೂ ಪಕ್ಕ ಅಂತ ಹೇಳೋ ಡಾಕ್ಟ್ರು. ನೆಕ್ಸ್ಟ್ ಟೈಮಿಂದ ಹಿಂಗಾದರೆ ಫುಲ್ಲು ಜಾಸ್ತಿ ಆಗೋಗೋದು ನಂದು ಬ್ಲಡ್ ರಿಪೋರ್ಟ್ ಅಂತೂ. ಅಣ್ಣ ಇದ್ರೆ ಕೇಳಿಸ್ಕೊಳ್ಳಿ ಏನಂದ್ರು ಡಾಕ್ಟ್ರು ಅಂತ. ಡಾಕ್ಟ್ರ್ ಏನು ಅಂದಿಲ್ಲ. ಇವನೇನೋ ಇದೇ ಥರ ಕೇರ್ಲೆಸ್ ಮಾಡಿದ್ರೆ ಹೊರಗೆ ಮಾತಾಡೋದು ಕೆಲಸದಲ್ಲಿ. ಇನ್ನೇನೋ ಇದೇ ಥರ ಕೇರ್ಲೆಸ್ ಮಾಡಿದ್ರೆ ಇವನು 15,000 ಅಂತೆ ಒಂದು ಇಂಗ್ಲೇಷನ್ನು. 9 ಇಂಗ್ಲೇಷನ್ಗೆ 1,35,000 ಆಗುತ್ತೆ. ಇವನು 1,35,000 ಆಗುತ್ತೆ ಗಾಯ್ಸ್. 9 ತಿಂಗಳು ಅಂದರೆ 9 ತಿಂಗಳು ತಗೋಬೇಕು. ಇಲ್ಲ ಅಂದರೆ ನನ್ನ ಸಾವು ಖಚಿತ ಅಂತ ಅಲ್ಲಿ ಡಾಕ್ಟ್ರು ಅಲ್ಲೇ ಬರೆದ್ಬಿಡೋರೆ ಇದ್ರ ಮೇಲೆ. ಫುಲ್ ಯಾಕೋ ಗಾಯ್ಸ್ ಈ ತಿಂಗಳು ಫುಲ್ ಕೇರ್ಲೆಸ್ ಮಾಡಾಕ್ಬಿಟ್ಟೆ. ಯಾಕೆ ಅಂತ ಗೊತ್ತಿಲ್ಲ ನನಗೆ. iPhone 17 ತೊಗೊಂಡೆ ತಾಣ ನಡೀರಿ. ಈಗ ಮಾತ್ರ ಕಾಸಿಲ್ಲ. iPhone 17 ಮೇಲೆ ತಾಳಕ್ಕೆ ಹೋಯ್ತಾನೆ ಅಂತ ಗಾಯ್ಸ್ ಇವನು. ನಾನು ತಾಂತೀನಿ ಗಾಯ್ಸ್. ನಾನು ತಾಂತೀನಿ. ಇವನು ತಾಚು ನೀನು ತಾಚ ಮಗ iPhone 17 Pro ತಗೊಳ್ಳೋ ಬಾಗುರು. ಸ್ವಲ್ಪ ನಂಗೆ ಸ್ವಲ್ಪ ಜನ ಸಪೋರ್ಟ್ ಮಾಡಿ ತಗೊಳ್ಳೋಣ. ಹೇಳ್ತಿದ್ದೆ ಹಿಂಗೆ ಬೇರೆ ಹೆಂಗೆ ಕಲೆಕ್ಟ್ ಇವನ್ ಮೈಕ್ ಇದ್ರೆ ನಂಗೆ ಮಸ್ತಾಗಿ ವಾಯ್ಸ್ ಬರೋದು. ಆದರೆ ಮೈಕ್ ಇಲ್ಲ ಗಾಯ್ಸ್. ಮೈಕ್ ಬುಕ್ ಮಾಡ್ತೀನಿ ನಾಳೆಗೆ ಮಸ್ತಾಗಿರೋದು. ಅದೇ ನೋಡಿ ಬುಕ್ ಮಾಡ್ತೀನಿ ಮೈಕು. ಎಷ್ಟು ಸಲ ಹೊಡಿದ್ದೀನಿ ಇಂಥರ ಗಾಯ್ಸ್. ಮಟನ್ ಚಿಕನ್ ಎಲ್ಲ ವೆಜ್ ಗಾಯ್ಸ್. ವೆಜ್ ನಾಟ್ ವೆಜ್. ಇವರು ಲಿಂಗಾಯತರಂತೆ ಗಾಯ್ಸ್. ಇವರು ನಾವು ಲಿಂಗಾಯತರಲ್ಲ, ನಾವು ಬ್ರಾಹ್ಮಣರು ಅಲ್ಲ. ನಾವು ಇವರು ಯಾರು ಅಲ್ಲ ಗಾಯ್ಸ್. ನಾವು ಮನುಷ್ಯರು ಗಾಯ್ಸ್. ನಾವು ಅಷ್ಟೇ ಚಿಕನ್ ಮಟನ್ ತಿಂತಿರ್ಬೇಕಷ್ಟೇ. ರಾತ್ರಿ ಎಲ್ಲ ಆಗಲಿ ಬೆಳಗ್ಗೆ ಆಗಲಿ ತಿಂತಿರ್ಬೇಕಷ್ಟೇ ಚಿಕನ್ ಮಟನ್ನ ಅಂತಾರ ಗಾಯ್ಸ್. ಅವೆಲ್ಲ ತಿಂದ್ಬಿಟ್ರೆ ನಂಗೆ ಕಾಯಿಲೆನೇ ಬರ್ತಿರ್ಲಿಲ್ಲ ಗಾಯ್ಸ್. ನನ್ನ ಬಾಡಿಲಿ ಪ್ರೋಟೀನ್ ಇಲ್ಲ ಗಾಯ್ಸ್. ಹೆಂಗೆ ಗೊತ್ತಾ? ನಾನು ಚಿಕ್ಕ ವಯಸ್ಸಿಂದ ತರಕಾರಿ, ಮೊಟ್ಟೆ ಪಪ್ಸು ಅಲ್ಲ ಗಾಯ್ಸ್. ತರಕಾರಿ ಮೊಟ್ಟೆ ಗಿಟ್ಟೆ ಏನೂ ತಿಂತಿರ್ಲಿಲ್ಲ. ಅದಕ್ಕೆ ಇಂಥ ಕಾಯಿಲೆ ಬಂದ್ಬಿಡದೆ. ಗೋಬಿ ಪಾನಿಪುರಿ ಪಿಜ್ಜಾ ಗೀಸೆ ಏನು ತಿಂದಿಲ್ಲ. ವೀಡಿಯೋ ಆಗಿಲ್ಲ ಗಾಯ್ಸ್. ಪಿಜ್ಜಾ ಗೀಸೆ ಏನೋ ತಿಂದಿಲ್ಲ. ಬರೀ ಆಚೆ ಐಟಮ್ ಜಾಸ್ತಿ ತಿಂತಿದ್ದೆ. ಮನೆ ಐಟಮ್ ಏನೋ ತಿಂತಿರಲಿಲ್ಲ. ಒಂದೊಂದು ತರಕಾರಿ ಕೂಡ ತಿಂತಿರಲಿಲ್ಲ. ಅದಕ್ಕೇ ಈ ಕಾಯಿಲೆ ಬಂದ್ಬಿಟ್ಟಿರೋದು ನನಗೆ. ಡಾಕ್ಟ್ರ್ ಹೇಳಿದ್ರು ಚಮ್ಮ ಅಂತೀನಿ ಅಂದರೆ 4 ವರ್ಷದ ಹಿಂದೆ. ಈಗ ನನಗೆ ಕಾಮನ್ ಆಗ್ಬಿಡೋದು ಕಾಯಿಲೆ. ಏನೇ ಆಗಲಿ ಇದೇ ಥರ ಕಾಯಿಲೆ ಅಲ್ವಾ. ನೋವು ಪಾವು ಇದು ಹಿಂಗೆ ಇರ್ತದೆ. ಅದಕ್ಕೆ ಹಿಂಗೆ ಬಿಟ್ಬಿಟ್ಟಿದ್ದೀನಿ ಕಾಯಿಲೆ. KRS ಮಾಡ್ಕೊಂಡು. ಅಪ್ಪ
ಹೆಂಗ್ ಗೊತ್ತಾ ಗಾಯ್ಸ್, ಒಂದು ಕಾಲದಲ್ಲಿ ಅಂದ್ರೆ 3 ವರ್ಷದಿಂದ ವೀಲ್ ಚೇರ್ ಓಡಾಡ್ತಿದ್ದೆ ಒಂದು ತಿಂಗಳು. ವೀಲ್ ಚೇರಲ್ಲಿ ಗಾಯ್ಸ್ ಓಡಾಡ್ತಿದ್ದೆ ಒಂದು ತಿಂಗಳು ಹಿಂದೆ. ಈಗಲೇ ಪರವಾಗಿಲ್ಲ, ಇವ್ರು ಹಾಸ್ಪಿಟಲ್ ಬಂದ್ಮೇಲೆ ಸ್ವಲ್ಪ ಕಂಟ್ರೋಲ್ ಬಂದಿದ್ದು. ಇಲ್ಲ ಅಂದ್ರೆ ಇನ್ನ ವೀಲ್ ಚೇರ್ ಓಡಲ್ಲ, ಆಟೋಮೆಟಿಕ್ ಸಿಸ್ಟಮು. ಗೊತ್ತಿರ್ಬೇಕು ನಾನು ನಿಂಗೆ ಕತ್ತಲಿ. ಬರೇ ಇದು ಸಾಯತಕ ಬರೇ ಅಷ್ಟೇ. ಯಾವುದೋ ದೇವ್ರ ದಯದಿಂದ ಡಾಕ್ಟರ್ ಹತ್ರಕ್ಕೆ ಬಂದು, ಇಲ್ಲಾಂದ್ರೆ ತಿರುಪ್ತಿಗೆ ಹೋಗ್ಬೇಕಾಗಿತ್ತು ನಾನು ಅಲ್ಲೇ. ಯವ್ವ ಕೈನೇ ಬಂದ್ಬಿಡ್ತಾ ಗಾಯ್ಸ್ 3 ನಿಮಿಷ ಇಟ್ಕೊಂಡಿದ್ಕೆ. ಏನು ಬೆಲೆ ಹಂಗೆ ಗೋಲ್ಗಪ್ಪ ಹಾಂ ಗಾಯ್ಸ್ ಅಲ್ಲ ತಿರ್ಗಾ ಗೋಲ್ಗಪ್ಪ ಬೇಕಂತೆ ಇವಂಗೆ. ನಡಿ ಆಯ್ತು ಅಪ್ಪ. ಈಗ ಅವನ್ನ ಸೈಕ್ ಮಾಡೋಣ. ಅಣ್ಣ ಎಷ್ಟು ಗೋಲ್ಗಪ್ಪ ಅಂತ ಕೇಳೋಣ. ಅಣ್ಣ ಯಾಕೆ 30 ಕೊಡೋಣ ಅಂತ ಕೇಳೋಣ. 30 ರೂಪಾಯಿಗೆ 30 ಕೊಡಲ್ಲ. ನಾನು ಬರೀ ಸುಖ ತಿಂತೀನಿ, ಬರೀ ನಿಂಗೆ ಗೋಲ್ಗಪ್ಪ ಮಾಡಿರ್ತೀನಿ ಹೋಯ್ತಾ. ಬಾ ಬಟ್ಟೆ ಕೊಡ್ತೀನಿ ಬಾ ಗೊತ್ತಾ. ಇಲ್ಲ ಅದು ಬರೀ ಹುಡುಗಿರ್ ಕಣ, ಹುಡುಗರು ಇಲ್ಲ. ಆಯ್ತಾ ನಡಿ ಆಯ್ತು ಗಾಯ್ಸ್. ಈಗ ನಮ್ಮ ಹುಡುಗಂಗೆ ಪಾನಿಪುರಿ ಅಂದರೆ ಗೋಲ್ಗಪ್ಪ ಬೇಕಂತೆ. ಈಗ ಗೋಲ್ಗಪ್ಪ ಕೊಡ್ತೀನಿ ಗೈಸ್. ಕೇಳ ಅವಣ್ಣ ಎಷ್ಟು ಅಂತ. ಏನಂತ ಪಾನಿಪುರಿ ಅಣ್ಣ ಫುಲ್ ಲೆವೆಲ್ ಬಿಸಿ ಆಗ್ಬಿಟ್ಟವ್ರೆ. ಇವನು ಮಕ್ಕ ಹೊಡ್ಕೊಂಡು ನಿಂತ ನಾವು ಅಣ್ಣಂದ. ಪ್ಲೇಟ್ ಎಷ್ಟು ಕೇಳ ಅಣ್ಣ? 10 ರೂಪಾಯಿ ಕಿಟ್ಟಿಂಗ್ ಗಾಯ್ಸ್ ಸಾಕು. ಅಣ್ಣ ಫುಲ್ ಲೆವೆಲ್ ಬಿಸಿ. ಪಾನಿಪುರಿ ಮಾಡ್ಕೊಂಡಿದ್ದೀನಿ ತಿಂಗಳಿಗೆ ಒಂದು 3-4 ಸಾವಿರ. ತಿಂಗಳಿಗೆಲ್ಲ ದಿನಕ್ಕೆ ಸಾರಿ ಗಾಯ್ಸ್, ದಿನಕ್ಕೆ 4-5 ಸಾವಿರ ಮಾಡ್ಕೊಂಡು ಇವನಂತರ ಬರ್ತಾರೆ ಬೇರೆ ಜನ. ಅದಕ್ಕೆ 4 ರೂಪಾಯಿ 5 ರೂಪಾಯಿ ಮಾಡ್ಕೊಂಡು ಅಣ್ಣ ಫುಲ್ ಲೆವೆಲ್ ಬಿಸಿ. ಏನು ಗೊತ್ತಾ, ಇಲ್ಲೇ ಪಾನಿಪುರಿ ಮಾಡೋದು, ಅಲ್ಲ ಬಟ್ಟೆ ತಗೊಳ್ಳೋದು ಅಷ್ಟೇ ಅಣ್ಣ ಒಂದು. ಅವಣ್ಣ ನೋವು ಅನ್ಸ್ಕೊಳ್ಳೋ. ಈಗ ಹೇಳ್ತೀನಿ ನಾನು ಇಲ್ಲಿ ಪಾನಿಪುರಿ ಮಾಡ್ಕೊಂಡು ಅಲ್ಲಿ ಬಟ್ಟೆ ತಾಚನ ನಾನು. ಅದೇ ಗಾಯ್ಸ್, ಈಗ ಅಂಗಡಿ ಪಕ್ಕನೇ ಪಾನಿಪುರಿ ಅಂಗಡಿ ಇಕ್ಕೊಂಬಿಡೋದೆ ಅಣ್ಣ. ಏನು ಮಾಡ್ತಾನೆ ಗಾಯ್ಸ್ ಅಣ್ಣ. ಅಣ್ಣ ನೋಡ್ಕೊಂಡು ನಾವು ಇಬ್ರು ಇದೀವಿ ಅಂತ ಇಬ್ರು ಕೊಡ್ತೇವೆ ಗಾಯ್ಸ್. ಇನ್ನ ಗಾಯ್ಸ್ ಪ್ಲಾಸ್ಟಿಕ್ ಎಲ್ಲ ಎಸಬೇಕು ಅಂದರೆ ಸಂದಿಗೆ ಎಸಬೇಕು ಗಾಯ್ಸ್, ಅಷ್ಟೇ ಏನಿಲ್ಲ. ಅದು ಲೈನ್ ಮ್ಯಾನ್ ಸಂದಿಗೆ ಎಸಿದಾನೆ. ಅಲ್ಲಿ ನೋಡ್ರೆ 4 ಬಿಯರ್ ಬಾಟ್ಲುಗಳು ಬಿದ್ದಿದ್ದಾವೆ ಗಾಯ್ಸ್ ಅಲ್ಲಿ ಸಂದಿಯಲ್ಲಿ. ಇವನಂತರ ಕೊಡಲಿ ಅದೇನು ಅಂಕ ಬನ್ನಿ ನೋಡಲಿ. ಅದು ಡಾಕ್ಟ್ರ್ ಮುಂದೆ ಹಂಗೆ ಕಾಣ್ತಾ ಇದ್ದೆ, ಅದು ದೇವರಣೆ. ನಾನು ಹೇಳೋದು ಬ್ಲೂ ಕಲರ್ ಹಂಗೆ ಕಾಣ್ತಾ ಇದೆ ಅಂದರೆ ಬನ್ನಿ ಶೋ ಮಾಡ್ದಂಗೆ ಗಾಯ್ಸ್. ಇವನು ಗಿಲ್ಲಿ ಥರ ಬನ್ನಿ ಹಾಕತ್ತಿರಾಗ್ತಾನೆ ಅಲ್ಲಿ ಇಲ್ಲಿ ಎಲ್ಲ. ಈಗ ಇದ್ರಲ್ಲಿ ಏನದ ದೆಪ್ಪಬೇಕು ಈಗ ಐಟಮ್ಸ್ಗಳನ್ನ. ಏನಿಲ್ಲ ಚಿಪ್ಸ್ ಐತೆ, ಚಿಪ್ಸ್ ಒಂದು ದೆಪ್ಪ, ಚಿಪ್ಸ್ ದೆಪ್ಪ ಸಾಕು, ಏನು ಬೇಡ ಗಾಯ್ಸ್. ಈಗ ಎಣ್ಣೆ ಮೇಲೆ ಈಗ ಬಂದ ಗಾಯ್ಸ್. ಈಗ ಇಲ್ಲಿಂದ ಈಗ ನಮ್ಮೂರು ಬಸ್ ಹೋಗೋದೇ ಇರೋದು. ಅಯ್ಯೋ ಫುಲ್ ರಶ್. ಈಗ ಫುಲ್ ಕೆಲಸಕ್ಕೆ ಹೋಗಿದಾರೆಲ್ಲ ಬಂದಿರ್ತಾರ, ಫುಲ್ಲು ರಶ್ ಬಸ್ಗಳು ಇವತ್ತು. ಇಲ್ಲಲ್ವ ನೀನು ಪೋಸ್ಟ್ ತಗೊಂಡಿದ್ದು ಫೋನ್ಗೆ ಹೋಗ್ತಾ ಏನಾಯ್ತದು ಅಂತ ಕೆಲಸ ಗಾಯ್ಸ್. ಅದೃಷ್ಟ ಅಂತ ನಮ್ಮದೇ ಗಾಯ್ಸ್. ಇಲ್ಲಿ ನೋಡಿ ಬೆಳಗ್ಗೆನೇ ಕುತ್ಕೊಂಡ್ಬಂದು ಅಪ್ಪ ವಿಷಯದಲ್ಲಿ ಸೀಟ್ಗಳೇ ಸಿಗಲ್ಲ ಗಾಯ್ಸ್. ನೋಡಿ ಬಸ್ಸೇ ಫುಲ್ಲು ಖಾಲಿ. ಮೆಕ್ಯಾನಿಕ್ ಮಾಡ್ತಾ ಇದ್ದೆ ಇಲ್ಲ ಎಲ್ಲ ಹಾಳು ಮಾಡ್ತಾನೆ ನೋಡಿ. ಸುಮ್ಮನೆ ಅದೇನೋ ತುಂಬ ಕೂಡ ಡೋರ್ ಓಪನ್ ಐತೆ, ಓಪನ್ ಮಾಡಿ ಡೋರ್ ಹಸ್ಕೊಳ್ಳೋದ್ರಿಂದ ಒಂದಷ್ಟು ಜನ ಅಲ್ಲಿ ನಮ್ಮ ಗಾಯ್ಸ್. ಈಗ ಫೈನಲಿ ಮನೆಗೆ ಬಂದೆ. ನಮ್ಮ ಚಿನ್ನಿ ಬಂಗಾರಿಯವರು ನೋಡ್ತವ್ರೆ ನಾವೇನು ಒಳ್ಳೆ ಯುದ್ಧ ಕೊಂಡೋದು ಅಂತ. ಸರಿ ಬಂದೆ ಒಂದು ನಿಮಿಷ ಬಂದೆ ಗಾಯ್ಸ್. ನಿಮಿಷ ಬಂದೆ ಗಾಯ್ಸ್. ಇಲ್ಲಿ ಇವರು ಮನೆ ಕೆಲಸದವ್ರು ಏನೋ ಕೆಲಸ ಮಾಡ್ತಿದ್ರು ಇಲ್ಲಿ. ಅವ್ರಿಗೆ ಸಂಬಳ ಎಷ್ಟು ಕೊಡ್ತಾ ಗಾಯ್ಸ್? ತಿಂಗಳಿಗೆ 2 ಲಕ್ಷ ರೂಪಾಯಿ ಕೊಡ್ತೀವಿ ಸಂಬಳ ಅವ್ರಿಗೆ, ಮನೆ ಕೆಲಸದವ್ರಿಗೆ ಗಾಯ್ಸ್. ಶಾಲೆ ಸ್ಟಾರ್ಟ್ ಆಯಿತು ಗಾಯ್ಸ್ ಆಸ್ಪತ್ರೆ ವಿಷಯಕ್ಕೆ. ಈಗ ಮಾತಾಡಮ್ಮ, ನಿನಗೇಂತ ಏನು ತಂದಿದ್ದೀನಮ್ಮ? ಏನು ಮಾಡಿಲ್ಲ? ಯಾಕೆ ಆಚೆ ಹಾಕಲ್ಲ? ಏನೀಗ ಯಾಕೆ ಹೆಂಗ್ ಹಾಕ್ಬೇಕು ಆಚೆಗೆ ಅದನ್ನ? ಇನ್ನೇನು ಮಾಡ್ತಾರೆ? ಮಾಡ್ತೀನಿ ತಗೋ, ಎಲ್ಲ ಒಂದ್ ದಿವಸ ಮಾಡ್ಬಿಟ್ಟಿದ್ದೀನಿ ಅಂತ. ಒಂದ್ ದಿವಸ ಮಾಡ್ದೆ ಅಂತ ಎಲ್ಲ ಮಾಡ್ತಾನೆ ಇರ್ತೀನಿ. ಬಾ ನಿಂಗೇನೋ ಸರ್ಪ್ರೈಸ್ ಕಣ್ಮುಚ್ಚ ಬಾ. ಬಾರಮ್ಮ, ನೀನು ಪ್ರೈವೇಟ್ ಸರ್ಪ್ರೈಸ್ ಬಾರಮ್ಮ ಪ್ಲೀಸ್. ಪ್ಲೀಸ್ ಅಮ್ಮ ಬಾರಮ್ಮ, ನಿನಗೋಸ್ಕರ ಹೇಳ್ತಾನೆ, ನೀನು ಕಣ್ಮುಚ್ಚು.
ಪ್ಲೀಸ್ ಕಣ್ಮುಚ್ಚು ಏನ್ ಕಣ್ಮುಚ್ಚು ಕಣ್ಮುಚ್ಚು ಚಿನ್ನದ ಸರ ಇಲ್ಲ ಇಲ್ಲ ಚಿನ್ನದ ಸರ ಚಿನ್ನ ಅಯ್ಯಾ ಕೊಡ್ಸಿನ ತಾಡಮ್ಮ ತಲೆ ಎಸ್ಕೊಡ ಕಣ್ಮುಚ್ಚು ಅಮ್ಮ ಬಾರಮ್ಮ ಇಲ್ಲಿ ಒಂದೇ ನಿಮಿಷ ಪ್ಲೀಸ್ ಕಣ್ಮುಚ್ಚು ಕಣ್ಮುಚ್ಚಮ್ಮ ಅಮ್ಮ ಪ್ಲೀಸ್ ಕಣ್ಮುಚ್ಚಮ್ಮ ಒಂದೊಂದ್ಸಲ ಅಲ್ಲ ಎರಡು ಕಣ್ಣು ಮುಚ್ಚು ಹಂಗಲ್ಲ ಬಿಡು ಕೈಯ ಕೈ ಬಿಡು ಕೈ ಒಂದು ನೀಡಬೇಕು ನನ್ನ ಮಾಡೋಣ ಕಣ್ಬಿಟ್ರೆ ನಮ್ಮಂಗೋಸ್ಕರ ನಾನು ಇವತ್ತು ಏನು ತಂದಿದ್ದೀನಿ ಅಂದರೆ ಹಾಂ ಕಣ್ಬಿಡು ತಗೊಳ್ಳೋ ನಾಸ್ತಿ ಮಾತ್ರೆಗಳು ಗಾಯ್ಸ್ ಕೊಡ್ಸ್ತಿ ಬಿಡಮ್ಮ ಕೊಡ್ಸ್ತಿ ಬಿಡಮ್ಮ ತಲೆ ಇಸ್ಕೊಳ ಚಿನ್ನ ಸರ ಕೇಳಿದ್ಯಾ ಎಲ್ಲ ಬರ್ಬೇಕಂತ ನನ್ನ ಅಂತ ಎಲ್ಲ ಹೇಳ್ತೀವಿ ರೆಕಾರ್ಡ್ ಅದು ತೋರಿಸ್ತೀನಿ ತಗೋ ನಿಂಗೆ ಕೇಳಿಸ್ತೀನಿ ಬಾ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅದು ಎಕ್ಸಸೈಸ್ ಅಲ್ವಂತೆ ಪ್ರೋಟೀನ್ ಬೇಕಂದ್ರೆ ನನಗೆ ಡ್ರೈ ಫ್ರೂಟ್ಸ್ ಬೇಕು ಡ್ರೈ ಫ್ರೂಟ್ಸ್ ಬೇಕು ಅದಕ್ಕೆ ಡ್ರೈ ಫ್ರೂಟ್ಸ್ ಕೊಡ್ಸು ಅದು ನಾನು ಪ್ರೋಟೀನ್ ಮಾಡ್ಕೊತೀನಿ ಅದರಲ್ಲಿ ಡ್ರೈ ಫ್ರೂಟ್ಸ್ ಕೊಡ್ಸಮ್ಮ ನಾನು ಪ್ರೋಟೀನ್ ಮಾಡ್ಕೊತೀನಿ ಅದರಲ್ಲಿ ಯೋಗ್ಯತೆ ಇಲ್ಲ ಅಂದ್ರೆ ನಿನಗೆ ನೀನ್ ಎಷ್ಟು ಮಟ್ಕಿದ್ಯಾ ಅಂತ ಓಹೋ ಸುಮ್ಮನೆ ಒಂದು ಕಾಫಿ ಕೇಳ್ತೀನಿ ಈಗ ಕಾಫಿ ಇಲ್ಲ ಹಾಲು ಇಲ್ಲ ಹೋಗು ಈಗ ಮುಚ್ಕೊಂಡು ಓನಪ್ಪ ಸಾರಿ ಮಾಸ್ಲಿ ಗೈಸ್ ಇವನ ಮಾಸ್ಲಿವಂತೆ ಹಾಂ ಬರಪ್ಪ ಚಿನ್ನಿ ಬಂಗಾರಿ ಮುದ್ದು ಬಂಗಾರಿ ಮುದ್ದು ಬಂಗಾರಿ ಚಿನ್ನಿ ಬಂಗಾರಿ ಪಾಪ ಮಗ ಬೆಳಗ್ಗೆ ಸರಿಯ ಒಳಗಿನದೆ ಹೆಸರು ಗೇಮಿಂಗ್ ಇವನಂತ ಜಾಬಲ್ಲಿ ಏನೋ ಮಡಿಕೊಂಡವ್ರಕ ಏನೋ ತೋರ್ಸು ಅಮ್ಮನ್ ಏನೋ ಮಡಿಕೊಂಡು ಅಲ್ಲ ಇನ್ನೊಂದೇನೋ ಐತೆ ಬಾ ಟೀ ಹೊಟ್ಪಾರಣ ಗಾಯ್ಸ್ ಈಗ ಇಂಗ್ಲೆಂಡ್ ಮತ್ತೆ ನ್ಯೂಜಿಲೆಂಡ್ ನೋಡ್ತಾರೆ ಆಗ RCB ಮತ್ತೆ ಇವತ್ತು ಮುಂಬೈ ಮ್ಯಾಚ್ ಗಾಯ್ಸ್ ನಮಗೆ ಹೆಣ್ಮಕ್ಳ ಮೇಲೆ ಅಷ್ಟೊಂದು ನಂಬಿಕೆ ಇಲ್ಲ ಅದಕ್ಕೆ ಗಂಡ್ಮಕ್ಳು ಟೀಮ್ ಇದ್ದಾಗ ಅಷ್ಟೊಂದು ನೋಡೋದು ನಾವು ಗಾಯ್ಸ್ ಈಗ ನಾವು ಬಂದಿದ್ದೀವಿ ಗೇಮಿಂಗ್ ಹೌಸ್ಗೆ ಗಾಯ್ಸ್ ಇದು ಈ ಮನೆ ಗೇಮಿಂಗ್ ಹೌಸ್ ಈ ರೂಮೇ ಗೇಮಿಂಗ್ ಹೌಸ್ ಗಾಯ್ಸ್ ನಮ್ಮ ಗೇಮಿಂಗ್ ಹೌಸ್ ಹೆಂಗಿರುತ್ತೆ ಅಂತ ತೋರಿಸಿ ನೋಡಿ ಗಾಯ್ಸ್ ಈಗ ರೇಟ್ ಆ್ಯಕ್ಟಿಂಗ್ ಗಾಯ್ಸ್ ಇದೇ ನಮ್ಮ ಗೇಮಿಂಗ್ ಹೌಸು ಇವರೇ ಅಗೋ ಸೋಮ ನನ್ನ ಪಾಪಿ ಇವರೇ ಗೇಮರ್ಸು ಇಲ್ಲಿ ಇದು ನನ್ನ ಪ್ಲೇಸು ಇಲ್ಲಿ ಗೌತಮ್ ಕೂತ್ಕೋತಾರೆ ಇಲ್ಲಿ ಪಾಪಿ ಮತ್ತು ಸೋಮೇಶ್ ಬರ್ತಾರೆ ಸೋಮೇಶ್ ಎಲ್ಲ ಕಾಣ್ತಿಲ್ಲ ಇಲ್ಲ ಸೋಮೇಶ್ ಎಲ್ಲ ಕಾಣ್ತಿಲ್ಲ ನೋಡಿ ಪೌಡ್ರು ನಿವಿಯಾ ಪೌಡ್ರು ಮತ್ತು ಏನೋ ಹೊಸಬೇನೋ ಬುಕ್ ಮಾಡ್ಕೊಂಡಿದ್ದೀವಿ ಲಿಪ್ ಬಾಮ್ ಬಚ್ಕೊತೀವಿ ಮತ್ತು ಗೇಮಿಂಗ್ ಟೂಲ್ಸ್ ಇದರಲ್ಲೇ ಇರೋದು ಆಲ್ರೆಡಿ ಅಲ್ಲಿ ಪೌಡ್ರು ಹಾಕೊಂಡು ಆಲೆ ಜಡಿತವ್ರೆ ಗೈಸ್ ಅವನು ಮೊನ್ನೆ ತಾನೇ ಪೌಡ್ರ್ ತರಿಸಿರೋದನ್ನ ಆಲೆ ಫುಲ್ಲು ಖಾಲಿ ಗೈಸ್ ಪೌಡ್ರು ಫುಲ್ ಹಾಕೊಂಡು ಜಡಿತವನೆ ತಿಗಾನ್ ತೋರಿಸಿ ತಿಗ ನೋಡಿ ಹೆಂಗಿಕ್ಕಿದ್ಯಾ ಕರೆಕ್ಟಾಗಿ ಇಕ್ಕಿದ್ಯಾ ತಿಗಾನ ಇನ್ನೊಬ್ಬ ಗೇಮರು ಫೋನು ರಜ್ಜಿಗೆ ಕೊಟ್ಟರು ಮಾತಾಡೋಕ್ಕೆ ಅದಕ್ಕೆ ಈಗ ರಜ್ಜಿ ಮಾತಾಡ್ತವ್ರೆ ಅಲ್ಲಿ ಇನ್ನೊಬ್ರು ಇಲ್ಲಿ ಕ್ರಿಕೆಟ್ ನೋಡ್ತಾರೆ ಅಷ್ಟೇ ಗೈಸ್ ಎಲ್ಲರಿಗೂ ಗುಡ್ ನೈಟ್ ಗೈಸ್ ಸಿಗೋಣ ಟೇಕ್ ಕೇರ್ ಬೈ ಲವ್ ಯು ಗೈಸ್ ನನ್ನ